ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಟೈಟಲ್ ಥಂಬ್ನೈಲ್ ನೋಡಿ. ಸೊ ನನ್ನ ತಂಗಿನ ನೋಡೋಕ್ಕೆ ಹೋಗಿ 4 ತಿಂಗಳು ಆಗಿತ್ತು. ಸೊ ನಾನು ಹೋದಾಗ ಅವಳ ಒಂದು ಎಕ್ಸೈಟ್ಮೆಂಟ್ ಹೇಗಿತ್ತು ಮತ್ತು ಅವಳಿಗೋಸ್ಕರ ಏನೇನು ಮಾಡ್ಕೊಂಡು ಹೋಗಿದ್ದೆ, ಹೇಗೆ ಮಾಡಿದೆ ಅಂತ ವಿಡಿಯೋನ ತಿಳಿಸ್ಕೊಡ್ತೀನಿ. ಎಲ್ಲ ರೆಸಿಪಿನೂ ಸಹ ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ತಪ್ಪದೆ ನೋಡಿ. ಎಲ್ಲ ರೆಸಿಪಿನೂ ತುಂಬ ಚೆನ್ನಾಗಾಗಿತ್ತು. ಸೊ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಕಡಲೆಕಾಯಿ ಚಟ್ನಿ ಪುಡಿ. ತುಂಬ ಚೆನ್ನಾಗಿರುತ್ತೆ. ಸೊ ಅವಳಿಗೆ ತುಂಬ ಇಷ್ಟ ನಾನು ಮಾಡುವ ಕೆಲವೊಂದು ಅಡುಗೆಗಳು. ಹಾಗೆ ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡಿದ್ದೀನಿ. ಅದ್ರ ಜೊತೆಗೆ ವಾಂಗಿಬಾತ್ ಪುಡಿನೂ ಸಹ ಮನೆಯಲ್ಲೇ ಮಾಡಿದ್ದೆ. ಇದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ವಿಡಿಯೋನೂ ಹಾಕಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಸಹ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತು. ನಾನು ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಸೊ ಊರಲ್ಲಿದ್ದ ಕಾರಣ ಅದು ತುಂಬ ಡಿಸ್ಟರ್ಬೆನ್ಸ್ ಆಗಿದೆ. ತುಂಬ ದಿನ ಬಿಟ್ಟರೆ, ಇವಾಗ ಆಲ್ರೆಡಿ 1 ತಿಂಗಳಾಗಿದೆ ಈ ವಿಡಿಯೋ ಮಾಡಿಕೊಂಡು, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇನ್ನೂ ಬಿಟ್ಟರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಚಟ್ನಿ ಪುಡಿ ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ, ಯಾಕಂದರೆ ಅಷ್ಟು ಚೆನ್ನಾಗಾಗಿತ್ತು. ಸ್ವಲ್ಪನೇ ಹಾಕಿ ಅದೇ ಅಷ್ಟಾಗತ್ತೆ. ನೀವೇನು ಜಾಸ್ತಿ ಹಾಕಬೇಕು ಅನ್ನೋ ಒಂದು ಇದಿರಲ್ಲ. ಹಾಗೆ ಮನೇಲಿರೋ ಸಾಮಾನು ಯಾವುದೇ ರೀತಿ ನೀವು ಹೊರಗಡೆ ಕೊಂಡ್ಕೊಂಡ್ಬಂದು ಮಾಡುವಂತಹ ನೆಸೆಸಿಟಿನೂ ಇರಲ್ಲ. ನೀವು ಏನೇ ಪೌಡ್ರೂ ಹೊರಗಡೆ ತಗೊಂಡ್ರೆ ಅದಷ್ಟು ರುಚಿ ಇರಲ್ಲ. ಯಾಕಂದರೆ ಮಾಡಿ ತುಂಬ ದಿನ ಆಗಿರುತ್ತೆ, ಅದರಿಂದ ಸ್ಮೆಲ್ಲು ಇರಲ್ಲ, ಟೇಸ್ಟು ಇರಲ್ಲ. ಅಲ್ಲೇ ನ್ಯಾಚುರಲಾಗಿ ಪುಡಿ ಮಾಡಿಕೊಂಡು ಮಾಡಿದಾಗಲೇ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ನಾನು ಮಾಡಿದೆ. ನೆಕ್ಸ್ಟು ಪುರಿ ಒಗ್ಗರಣೆ, ಇದನ್ನು ಅಕ್ಕನ ಕೈಲಿ ಮಾಡಿಸ್ತಾ ಇದ್ದೀನಿ. ಇವರು ನಿಮಗೆ ಗೊತ್ತು, ಸೊ ಉತ್ತರ ಕರ್ನಾಟಕದವರು. ಕೆಲವೊಂದು ಉತ್ತರ ಕರ್ನಾಟಕದ ಅಡುಗೆ ಇಷ್ಟ ಆಗುತ್ತೆ. ಸೊ ನಾನು ನನ್ನ ತಂಗಿಗೆ ಮಾಡಾಕ್ತೀನಲ್ಲ, ಅದ್ರ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗಿತ್ತು, ಏನೇನು ಅಡುಗೆ ಮಾಡಿದ್ದೆ, ಹೇಗೆ ಒಂದು ದಿನ ಕಳೆದ್ವಿ ಅಂತ. ಈ ವಿಡಿಯೋದಲ್ಲಿ ಅಂದರೆ ನನಗೆ ಮಾಡೋಕ್ಕೆ ಯಾವುದು ಬರಲ್ಲ ಉತ್ತರ ಕರ್ನಾಟಕದ ರೆಸಿಪಿ, ಆ ರೆಸಿಪಿನ ಡಿಫ್ರೆಂಟಾಗಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು. ಇವರು ಬಂದು ಈ ಕಡಲೆ ಪುರಿಗೆ ಅಚ್ಕಾರದ ಪುಡಿ ಹಾಕ್ತಾರೆ, ಹಾಗೆ ಸಕ್ಕರೆನ ಪುಡಿ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕ್ತಾರೆ. ಕೊಬ್ಬರಿ ಹಾಕೋದಿಲ್ಲ. ನಂತರದಲ್ಲಿ ಕೆಲವೊಂದು ಇನ್ನೊಂದೆರಡು ಐಟಮು ಹಾಕೋದಿಲ್ಲ, ಮಾಮೂಲಿ ಒಗ್ಗರಣೆ ಥರನೇ ಮಾಡ್ತಾರೆ. ಅದ್ರ ಜೊತೆಗೆ ಕಡಲೆಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟನ್ನು ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ. 50 ಮಾಡಿದರು. ಸೊ ಏನು ಹೇಳಿದ್ರು ಮಾಡಿಕೊಡ್ತಾರೆ. ಆದರೆ ಅಲ್ಲಿಂದ ಇಲ್ಲಿಗೆ ತೊಗೊಬಂದು ತಿನ್ನಿಸೋ ಅಷ್ಟರಲ್ಲಿ ಟೈಮ್ ಸಿಗೋದಿಲ್ಲ, ಇಲ್ಲ ಆರೋಗ್ಬಿಟ್ಟಿರುತ್ತೆ. ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ರೀತಿ ಚಪಾತಿನೂ ಸಹ ಮಾಡಿಕೊಟ್ರು. ಅವರು 2 ಲೇಯರ್ ಚಪಾತಿ ಮಾಡ್ತಾರೆ, ತುಂಬ ತೆಳ್ಳಗಿರುತ್ತೆ. ಸೊ ನನ್ನ ತಂಗಿ ಎಲ್ಲ ಇಷ್ಟಪಟ್ಟು ತಿಂದಳು, ನನಗೂ ಇಷ್ಟ ಆಯಿತು. ಸೊ ಎಲ್ಲರೂ ತಿಂದ್ವಿ. ಇದ್ರ ಜೊತೆಗೆ ಚಪಾತಿ ಜೊತೆಗೆ ಕಡಲೆ ಹಿಟ್ಟಿನ ಜಿಂಕ ಅಂತ ಮಾಡಿದರು, ಅದು ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ರೆಸಿಪಿನೂ ಸಹ ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಮಿಸ್ ಮಾಡದೆ ನೋಡಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಇದು. ಇದು ಚಪಾತಿ ಜೊತೆಗೂ ತಿನ್ಬೋದು, ರೊಟ್ಟಿ ಜೊತೆಗೆ ತಿನ್ನಬಹುದು, ಹಾಗೆ ವಡೆ ಥರ ತಿನ್ನಬಹುದು. ಕಡಲೆ ಹಿಟ್ಟಿನ ವಡೆ ಅಥವಾ ಕಡಲೆ ಹಿಟ್ಟಿನ ಜಿಂಕ ಅಂತೀವಿ. ಫಟಾಫಟ್ ಅಂತ ಮಾಡಿಬಿಡ್ಬಹುದು. ಎಲ್ಲ ರುಬ್ಕೊಬಿಟ್ಟು ಶುಂಠಿ, ಕಡಲೆಕಾಯಿ ಬೀಜ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ರುಬ್ಕೊಬಿಟ್ಟು ಈರುಳ್ಳಿ ಸಾಸಿವೆ ಒಗ್ಗರಣೆಗೆ ಹಾಕ್ಬಿಟ್ಟು ಈ ರುಬ್ಕೊಂಡಿರೋದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡು ಅದು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತಿರುವುದು. ಆವಾಗ ಅದು ಗಟ್ಟಿಯಾಗಿ ಒಂದು ಅದಕ್ಕೆ ಬಂದಾಗ ತುಪ್ಪನ ತಟ್ಟೆಗೆ ಸವರ್ಬಿಟ್ಟು ಅದನ್ನು ತಟ್ಟಿದ್ರೆ ಆರಿದ್ಮೇಲೆ ಮೇಲ್ಗಡೆ ಕೊಬ್ಬರಿ ಗಸಗಸೆ ಉದುರಿಸ್ಕೊಂಡು ಆರಿದ್ಮೇಲೆ ಕಟ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿತ್ತು. ಒಂಥರ ಏನೋ ಖುಷಿ ಅಲ್ವಾ. ಇವಾಗ ಯಾರೋ ನಮ್ಮನ್ನು ತುಂಬ ಇಷ್ಟಪಡ್ತಾರೆ, ಅವ್ರು ನಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನಾದ್ರು ಮಾಡ್ಕೊಂಡು ಇಷ್ಟಪಡೋದು ಮಾಡ್ಕೊಂಡು ಹೋದಾಗ, ನಾವು ತುಂಬ ದಿನಗಳ ನಂತರ ನಮ್ಮನ್ನು ಭೇಟಿಯಾದಾಗ ಒಂದು ಹೇಳಲಾಗದ ಒಂದು ಖುಷಿ. ಆ್ಯಕ್ಚುಲಿ ಏನೂ ಬೇಡ ನನಗೆ ಅಕ್ಕ, ಬಾ ಸುಮ್ಮನೆ ನೀನು ನೋಡಬೇಕು ಅಂತ ತುಂಬ ಅಂದಿದ್ಲು. ನಾನು ರಾಯರ ವ್ರತ ಮಾಡ್ತಾಯಿದ್ದೆ, ಆಮೇಲೆ ಬರೋದಕ್ಕೂ ಆಗಿರಲಿಲ್ಲ ನೋಡೋದಕ್ಕೆ, ಆದ್ದರಿಂದ ಬಂದಿರಲಿಲ್ಲ. ಸೊ ಈ ಟೈಮ್ ಬಂತು, ಆದರೆ ನನಗೆ ಹಾಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಏನಾದ್ರು ಮಾಡ್ಕೊಂಡು ಹೋಗೋಣ ಅನ್ನೋ ಖುಷಿಗೆ ಇದೆಲ್ಲ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಏನೋ ಒಂದು ಮೆಮೊರೇಬಲ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋನ ಮಾಡಿಕೊಂಡಿದ್ದೆ.
ಅವಳಿಗೂ ತುಂಬ ಖುಷಿ ಕೊಡ್ತು, ನನಗೂ ತುಂಬ ಖುಷಿ ಕೊಡ್ತು. ಒಂಥರ ಏನೋ ಎಂಜಾಯ್ಮೆಂಟ್, ಎಷ್ಟೇ ದಿನವಾದರೂ ನೋಡಿದ್ರೆ ಒಂದು ಮೆಮೊರಿಯಬಲ್ ಆಗಿರುತ್ತೆ. ಇದೇ ಬಂದು ಹುರುಳಿಕಾಳು ಜಿಂಕಾನ ನಾವು ರೊಟ್ಟಿಗೆ ಮಾಡ್ಕೊಂಡು ತಿಂತೀವಲ್ವ, ಇದು ಕಡಲೆ ಹಿಟ್ಟನ್ನು ಜಿಂಕ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ಸಾಮಾನು ಬೇಕು ಅದ್ರ ಜೊತೆಗೆ ಎಲ್ಲ ಹಾಕ್ಕೊಂಡು ನಾನು ಹೊರಟೆ ಊರಿಗೆ. ಸೊ ಅಲ್ಲೂ ಇವಾಗ ನಾನು ಹಾಕ್ತಿರೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಊರಿನ ವೀಡಿಯೋನೇ ಹಾಕ್ತಾಯಿದ್ದೀನಿ ಅರ್ಧ. ಬಟ್ ಇದು ತುಂಬ ಲೇಟಾಗಿ ಬಂದಿದೆ ಅಲ್ವಾ ವೀಡಿಯೋ. ಇದು ಇಟ್ಕೊಂಡು ಹೊರಟೆ. ಸೊ ನಮ್ಮ ಮನೆಯವರು ನನಗೆ ಟ್ರೈನ್ ಹತ್ತಿಸ್ಕೊಟ್ರು. ತಂಗಿ ನೋಡ್ತಿದ್ದೀನಿ ಅಂತ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ನನಗೆ ಹುಷಾರಿರಲಿಲ್ಲ. ಸೊ ಅದು ಒಂದು ಕಡೆ ಆಗಿತ್ತು, ಒಂಥರ ವಾಮಿಟ್ ಮಾಡೋ ಥರ ಹುಷಾರು ತಪ್ಪಿಟ್ಟಿದ್ದೆ. ಅದೇ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ಅವಳು ಕೊನೆಯಲ್ಲಿ ಅವಳು ಯಾವ ರೀತಿ ಕೊಟ್ಟಳು ಎಕ್ಸ್ಪ್ರೆಷನ್ನು ಅಂತ ಸಿಂಪಲಾಗಿ ವೀಡಿಯೋ ಮಾಡಿದ್ದೀನಿ, ಯಾರೂ ಮಾಡಿಕೊಟ್ಟಿಲ್ಲ. ಥ್ಯಾಂಕ್ ಯು.